ಅಷ್ಟು ಮೆಮೊರಿ ಪವರು, ಅಷ್ಟು ನೀಟಾಗಿ ಮಾತಾಜಿಯವರು ಹೇಳಿದ್ರಲ್ಲ ನನಗೆ ಶಾರದಾದೇವಿಯ ವಿಷಯ ಎಲ್ಲ ಹೇಳಿದ್ರು. ಅವ್ರು ಯಾವತ್ತೂ ಕಷ್ಟ ಅಂದ್ಕೊಂಡೇ ಇದ್ದಾರೆ. ಈ ಕಾಟ ಕೊಡ್ತಿದ್ರು ಎಲ್ಲ ಕಾಟ ಕರ್ಕೊಂಡು ಅವ್ರು ಯಾವತ್ತೂ ಕಷ್ಟ ಅಂತ ಹೇಳ್ತಾ ಇಲ್ಲ ಅನ್ನೋ ವಿಷಯನ ಅವರು ತುಂಬ ಚೆನ್ನಾಗಿ ವಿವರಿಸಿದ್ರು. ಆಮೇಲೆ ಮಾತಾಜಿ ವಿವೇಕ್ ಮೈಯವರು, ಧರಣಿ ಅಶ್ವರು, ಅವರು ನಿವೇದಿತ ಬಗ್ಗೆ ಮಾತಾಡೋದು ಭಾಳ ಚೆನ್ನಾಗಿ ಮಾತಾಡೋದು. ಅದು ಮಾತ್ರ ಭಾಳ ಇಷ್ಟ ಆಯ್ತು ನನಗೆ. ನಾನು ಹೋಗಿ ಮಾತಾಜಿ ಬಗ್ಗೆ ಹೇಳ್ಬಂದೆ, ಮಾತಾಜಿ ತುಂಬ ಚೆನ್ನಾಗಿ ಮಾತಾಡ್ತೀನಿ ಅಂತ. ಅದರಲ್ಲಿ ಅವ್ರು ಹೇಗೆ ಹೇಳಿದ್ದಂದ್ರೆ, ನಿವೇದಿತ ಸ್ವಾಮಿ ವಿವೇಕಾನಂದ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿ ಭಾರತಕ್ಕೆ ಬಂದು ಭಾರತ ಜನರ ಸೇವೆ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಅವಾಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನೀನು ಭಾರತೀಯರಾದರೆ ಮಾತ್ರ ನೀನು ಭಾರತ ಜನರ ಸೇವೆ ಮಾಡೋಕ್ಕಾಗಲ್ಲ ಅಂತ. ಹಂಗಾಗಿ ಅವರಿಗೆ 1.5 ವರ್ಷ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ. ಭಾರತದ ವಿಷಯಗಳೆಲ್ಲ ಕಲಿಸಿ ಅವರು ಭಾರತದ ಜನರ ಸೇವೆ ಮಾಡಬೇಕು ಅಂತ. ಯಾಕೆ ಅಂದರೆ ಅವಳು ಬ್ರಿಟಿಷ್ ಮಹಿಳೆ ಆದ್ದರಿಂದ ಅವಳು ಬ್ರಿಟಿಷರಾಗಿ ಭಾರತೀಯರ ಸೇವೆ ಮಾಡಕ್ಕೆ ಹೋಗ್ಬೇಕು ಅಂದರೆ ಅಲ್ಲಾಗೆ ಮೇಲೆ ಕೀಳು ಬಂದ್ಬಿಡುತ್ತೆ ಅಂತ. ನಿಮಗೆಲ್ಲ ಏನು ಬರಲ್ಲ, ನೀವೆಲ್ಲ ದುರ್ಬಲರು, ಬಡ ಜನರು, ನಾನು ನೀವು ಏನೋ ಸಹಾಯ ಮಾಡ್ತಿದ್ದೀನಿ ಅನ್ನೋ ತಾರತಮ್ಯ ಬಂದ್ಬಿಡುತ್ತೆ. ಹಂಗಾಗಿ ನೀವು ಭಾರತೀಯರಾದರೆ ಮಾತ್ರ ಭಾರತೀಯರ ಸೇವೆ ಮಾಡೋಕ್ಕಾಗದು ಅಂತ ಹೇಳ್ಕೊಡ್ತಾರೆ. ಆಮೇಲೆ ಬಂದರೂ ಒಂದ್ಸತಿ ನೀನು ಯಾರು ಅಂತ ಕೇಳ್ತಾರೆ. ಆವಾಗ ನಿವೇದಿತ ಪ್ರೌಡ್ ಬ್ರಿಟಿಷ್ ವುಮನ್ ಅಂತ ಏನು ಹೇಳ್ತಾರಂತೆ. ಅವಾಗ ನೀನಿನ್ನೂ ಲಾಯಕ್ಕಿಲ್ಲ ಭಾರತೀಯರ ಸೇವೆ ಮಾಡೋಕ್ಕೆ ಅಂತ ಹೇಳ್ತಾರೆ ಸ್ವಾಮೀಜಿಯವರು. ಹಾಗೆ ಅವ್ರನ್ನ ಆ ಲೆವೆಲ್ಗೆ ನಿವೇದಿತನ ರೆಡಿ ಮಾಡಿ ಭಾರತೀಯರ ಸೇವೆ ಮಾಡಕ್ಕಿರ್ತಾರೆ. ಯಾಕಂದರೆ ಭಾರತೀಯರ ಭಾವನೆಗಳಿಗೆ ಯಾವತ್ತೂ ಧಕ್ಕೆ ಬರಬಾರ್ದು ಅನ್ನೋದು ಅವರ ಇದು ಅನಿಸಿಕೆ, ಒಂದು ಗುರಿ ಸ್ವಾಮಿ ವಿವೇಕಾನಂದರಿಗೆ. ಹಂಗೆ ಅದಕ್ಕೆ ತಕ್ಕಂಗೆ ಅವರ ಗುರುಗಳಿಗೋಸ್ಕರ ನಿವೇದಿತನೂ ಹಂಗೆ ರೆಡಿ ಆಗ್ತಾರೆ, ಅಷ್ಟೇ ಭಾರತೀಯರಾಗಿ ರೆಡಿ ಆಗ್ತಾರೆ. ಒಂದ್ಸತಿ ನಾಗ್ಪುರಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇದಕ್ಕೆ ಕರೀತಾರೆ. ಅವಳ ಪ್ರೈಸ್ ಕೊಟ್ಬಿಟ್ಟು ನಿವೇದಿತ ಕರೀತಾರಂತೆ, ನಿಮಗೆ ಭಾರತೀಯರಿಗೆ ನಿಮ್ಮ ಭಾರತೀಯ ಆಟಗಳು ಇಲ್ವಾ? ಅದು ಬಿಟ್ಟು ನೀವು ಯಾಕೆ ಬ್ರಿಟಿಷರ ಹೊರಜನರ ಪಾಶ್ಚಾತ್ಯರ ಆಟ ಯಾಕೆ ಆಡ್ತಿದ್ದೀರಾ ಅಂತ ಕೇಳ್ತಾರೆ. ಆವಾಗ ಅವರು ತಿಳ್ಕೊಂಡು ಆಮೇಲೆ ಕುಸ್ತಿ, ನಮ್ಮ ಕಬಡ್ಡಿ ಅಂಥವೆಲ್ಲ ಆಟಗಳಿರ್ತಾರೆ, ಅದರಲ್ಲಿ ಕಾಂಪಿಟೇಷನ್ ಮಾಡಿಸಿ ಮತ್ತೆ ನಿವೇದಿತರ ಕಳಿಸಿ ಪ್ರೈಸ್ ಕೊಡಿಸ್ತಾರೆ. ಹಂಗೆ ನಮ್ಮ ಭಾರತೀಯರನ್ನೇ ತಿಂತಿದ್ರು ಬಂದು ಅಂತ. ಆಮೇಲೆ ಇನ್ನೊಂದ್ಸತಿ ಸ್ಕೂಲಲ್ಲಿ ಕೇಳ್ತಾರೆ, ನಿಮ್ಮ ರಾಣಿ ಯಾರು ಅಂತ ಕೇಳ್ತಾರೆ. ಅವಾಗೇನೋ ಬ್ರಿಟಿಷ್ ಆಳ್ತಿರ್ತಾರ, ಹುಡುಗರು ಗೊತ್ತಿರಲ್ಲ, ವಿಕ್ಟೋರಿಯಾ ಅಂತಾರಲ್ಲ ಎಲ್ಲ ಹುಡುಗರು. ಅವಾಗ ನಿವೇದಿತ ಹೇಳುತ್ತಂತೆ, ನಿಮ್ಮ ರಾಣಿ ಯಾವತ್ತೂ ವಿಕ್ಟೋರಿಯಾ ಆಗಕ್ಕೆ ಸಾಧ್ಯ ಇಲ್ಲ, ನಿಮ್ಮ ರಾಣಿ ಯಾವತ್ತೂ ಸೀತಾನೇ ನಿಮ್ಮ ಆದರ್ಶ ರಾಣಿ, ಸೀತಾನೇ ನಿಮ್ಮ ಆದರ್ಶ ಮಹಿಳೆ ಅಂತ ಹೇಳಿಕೊಡ್ತಾರಂತೆ ಮಕ್ಕಳಿಗೆ. ಹಂಗೆ ಅಷ್ಟು ಚೆನ್ನಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬಂದು ಅದು ಒಂಥರ ಒಂದು ಮರನ ಹತ್ತಿ ಇನ್ನೊಂದು ಕಡೆ ನೆಟ್ಟಂಗೆ ಆಯಿತು. ಅದು ಎಷ್ಟು ಪೇನ್ಫುಲ್ಲು, ಅದು ಆದ್ರೂ ನಿವೇದಿತ ತನ್ನ ಗುರುವಿಗೋಸ್ಕರ ಪೂರ್ತಿ ಭಾರತೀಯರಾಗಿ ಶ್ರೀಮಾನ್